ಒಂದಿಡೀ ಪ್ರಬಲ ದುಷ್ಟಕೂಟದ ವಿರುದ್ಧ ಒಬ್ಬ ಸಾಮಾನ್ಯ ಅಭ್ಯರ್ಥಿ ಆಗಲಿ, ಸಾಮಾನ್ಯ ವ್ಯಕ್ತಿ ಆಗಲಿ ಹೋರಾಟ ಮಾಡೋದಿದೆಯಲ್ಲ, ಅದು ಸುಮ್ಮನೆ ಇರಲ್ಲ. ನೋಡಿ, ಹಲವಾರು ಜನ ನಿನ್ನೆಯಿಂದ ಹಲವಾರು ವಿಷಯಗಳ ಬಗ್ಗೆ ಕರೆ ಮಾಡಿ ಸ್ಪಷ್ಟನೆಯನ್ನು ಪಡೆಯೋದಕ್ಕೆ ಬೇರೆ ಬೇರೆ ರೀತಿಯಾಗಿ ಎಲ್ಲವನ್ನು ಕೂಡ ಕೇಳಿದ್ರಿ. ನೋಡಿ, ಒಂದು ವಿಷಯ ಹೇಳ್ತೀನಿ. ನಮ್ಮ ರಾಜ್ಯ ಆಗಿರ್ಬೋದು ಅಥವಾ ನಮ್ಮ ದೇಶದಲ್ಲಿ ಆಗಿರ್ಬೋದು, ಎಲ್ಲೇ ಆಗಲಿ ಪರೀಕ್ಷೆ ಅಕ್ರಮಗಳಾದಾಗ ಅದರಲ್ಲಿ ನಾರ್ಮಲಿ ಸಣ್ಣ ಪುಟ್ಟ ವ್ಯಕ್ತಿಗಳ ಒಂದು ಪಾತ್ರ ಅಂತೂ ಇರಲ್ಲ. ಅತಿ ಪ್ರಭಾವಿ ಅಂದ್ರೆ ಅತಿ ಪ್ರಭಾವಿಗಳು ಅದರಲ್ಲಿ ಪಾತ್ರವನ್ನ ವಹಿಸಿರ್ತಾರೆ. ಇಲ್ಲೂ ಕೂಡ ಹಂಗೆ ಆಗಿರೋದು. ನನಗೆ ಪ್ರಥಮ ಬಾರಿಗೆ ಒಬ್ರು ಕರೆ ಮಾಡಿ ಈ ರೀತಿ ಆಗ್ತಾ ಇದೆ, ಸೊ ನೀವು ಈಗಾಗಲೇ ಇದ್ರ ವಿರುದ್ಧ ತುಂಬಾ ಧ್ವನಿ ಎತ್ತಾ ಇದ್ದೀರಾ, ಹಾಗಾಗಿ ನಾನು ನಿಮ್ಮನ್ನ ಟ್ರಸ್ಟ್ ಮಾಡ್ತೀನಿ ಅಂಡ್ ಈ ವಿಷಯದ ಬಗ್ಗೆ ಎಲ್ಲವೂ ಕೂಡ ಹಂಚ್ಕೊಳ್ಬೇಕು, ಬನ್ನಿ ಅಂತೇಳಿ ನನ್ನ ಕರೀತಾರೆ. ಅಂಡ್ ಅವ್ರ ಹತ್ರ ಹೋದ ಮೇಲೆ ಕಂಪ್ಲೀಟ್ ಆಗಿ ನಾನೆಲ್ಲ ಮಾತಾಡಿದ್ಮೇಲೆ ನನ್ಗನ್ಸಿದಂಥದ್ದು, ಇದ್ರ ವಿರುದ್ಧ ದಿಟ್ಟವಾಗಿ ನಿಲ್ಲುವಂಥದ್ದು ಅಷ್ಟು ಈಸಿ ಇಲ್ಲ. ಯಾಕೆ ಅಂತಂದ್ರೆ ಯಾವ ರೀತಿ ಪ್ರಯತ್ನಗಳು ನಡೀತು, ಯಾವತ್ತಿದು KS ವಿಷಯ ಫಸ್ಟ್ ಸೋಷಿಯಲ್ ಮೀಡಿಯಾ ಮತ್ತೆ ಮೀಡಿಯಾಗಳಲ್ಲಿ ಶುರು ಆಯ್ತೋ ಅವತ್ತೇ ಯಾವ ರೀತಿ ಅವರು ಅಲರ್ಟ್ ಆದ್ರು, ಏನೇನೆಲ್ಲ ಮಾಡಿದ್ರು. ಅಂಡ್ PDOದು ಕೂಡ ಇದು ಮುಂದೆ ಆಗ್ಬೋದು ಅಂತೇಳಿ ಅವ್ರು ಎಚ್ಚೆತ್ಕೊಂಡ್ರು. ಎಲ್ಲೆಲ್ಲ ಹೋಗಿ ಏನೇನು ಡಿಲೇಟ್ ಮಾಡಿಸ್ರು, ಏನೇನು ಸಾಕ್ಷಿನಾಶಗಳನ್ನ ಮಾಡೋಕೆ ಪ್ರಯತ್ನ ಪಟ್ರು, ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ಅವ್ರು ನಂಗೆ ತಿಳಿಸ್ತಾರೆ. ಸೊ ಇನ್ ಕೇಸ್ ಅವ್ರೇನಾದ್ರೂ ಅವತ್ತೇ ಮೀಡಿಯಾಗೆ ಬಂದು ಈ ರೀತಿ ಕೂತ್ಕೊಂಡು ಆ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಬಿಟ್ಟಿದ್ರೆ ಏನೇನ್ ಆಗ್ತಾ ಇತ್ತು ಅನ್ನುವಂಥದ್ರ ಬಗ್ಗೆ ನಾನು ಕೂಡ ಅವ್ರ ಹತ್ರ ಹೇಳಿದೆ. ಬಟ್ ಏನಾಗಿದೆ ಅಲ್ಲಿ ಅಂತಂದ್ರೆ, ಇಲ್ಲಿ ಹಲವಾರು ಜನರಿಗೆ ಕೆಲವರು ದುಡ್ಡು ಕೊಟ್ಟು ಈಗ ಆಯ್ಕೆ ಆಗೋದಕ್ಕೆ ಹೊರಟಿರೋದು ಒಂದ್ ಕಡೆ ಆದ್ರೆ, ಕೆಲವರು ಹಣ ಕೊಟ್ಟು ಕೂಡ ಮೋಸ ಹೋಗಿರುವಂತವ್ರು ಇಲ್ಲಿ ಈಗ ಧ್ವನಿ ಎತ್ತೋದಕ್ಕೆ ರೆಡಿ ಆಗಿರುವಂತದ್ದು. ಒಟ್ಟಾರೆ ಇವತ್ತು ನಿನ್ನೆದಂತೂ ಅಲ್ವೇ ಅಲ್ಲ. ಈ KS ಆಗಿರ್ಬೋದು, ಬೇರೆ ಯಾವುದೇ ಪರೀಕ್ಷಾ ಕ್ರಮ, ಅದು ಪ್ರತಿ ಬಾರಿ ನಡ್ಕೊಂಡು ಬಂದಿದೆ. ನಡ್ಕೊಂಡು ಬಂದಾಗೆಲ್ಲ ಕೂಡ ಯಾರಾದ್ರೂ ಅದರ ವಿರುದ್ಧ ಸ್ಟ್ರಾಂಗ್ ಆಗಿ ನಿಂತ್ಕೊಂಡವ್ರನ್ನ ಅವ್ರು ಬಲಿಪಶು ಮಾಡಿರುವಂತದ್ದು ಕೂಡ ನೂರಾರು ಉದಾಹರಣೆಗಳನ್ನ ನನ್ನ ಕಣ್ಮುಂದೆ ಅವರು ಇಟ್ಟಿರುವಂತದ್ದು. ಸೊ ಇಂಥದ್ರಲ್ಲಿ ತುಂಬಾ ಜನ ಕುತ್ಕೊಂಡು ಬೇರೆ ಬೇರೆ ಕಡೆ ಹೇಳ್ತಾ ಇದಾರೆ. ನಾನು ಕೇಳ್ತಾ ಇದ್ದೆ, ನೋಡಿ, ಕಾಂಪ್ರಮೈಸ್ ಆಗೋದು ಅದು ಇನ್ಯಾರೋ ಆಗುವಂತವ್ರು ವ್ಯಕ್ತಿಗಳೆಲ್ಲ ಅಲ್ಲಿ ಆಲ್ರೆಡಿ ಅವರ ಕೂಟದಲ್ಲಿ ಇದ್ದಾರೆ. ಅದು ನಮ್ಮ ಕೆಲಸ ಅಲ್ಲ. ಅಂಡ್ ಇನ್ನೊಂದು, ಈ ಬ್ಲಾಕ್ ಮೇಲ್ ಮಾಡೋದು, ಅವ್ರಿಗೇನೋ ಹೇಳಿ ಅವ್ರ ಹತ್ರ ಏನೋ ಪಡೆಯೋ ಅಂತ ದುರಾಸೆ ಅಂತ ಕೆಟ್ಟ ಆಲೋಚನೆ ಇದ್ರೆ ನಾನು ನೇರವಾಗಿ ಅದನ್ನೇ ಮಾಡ್ತಾ ಇದ್ದೆ. ಇವತ್ತಿನವರೆಗೂ ಕೂಡ ನನ್ನ ಓವರ್ ಆಲ್ ನನ್ನ KS ವಿರುದ್ಧ ಏನೇನು KPSC ವಿರುದ್ಧ ಪ್ರೊಟೆಸ್ಟ್ಗಳಾಗಿರ್ಬೋದು, ಯಾವುದೇ ಒಂದು ಧ್ವನಿ ಎತ್ತಿದಾಗಲೂ ಕೂಡ ಯಾರಿಂದನಾದ್ರೂ ನಾನು ಏನನ್ನಾದ್ರೂ ಪಡ್ಕೊಂಡಿದ್ದೀನಿ ಅನ್ನುವಂಥದ್ದು ಏನಾದ್ರೂ ಒಂದು ಪ್ರೂಫ್ ನಿಮ್ಗೆ ಎಲ್ಲಾದ್ರೂ ಇಡೀ ಹೋಲ್ ನನ್ನ ಕಂಪ್ಲೀಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲವೂ ಕೂಡ ಏನಾದ್ರೂ ತೆಗೆಸ್ಕೊಟ್ಟು ಬಿಟ್ರೆ ನಾನು ಇವತ್ತೇ ಈ ಚಾನಲ್ ಡಿಲೀಟ್ ಮಾಡ್ತೀನಿ. ಅಂಡ್ KPSC ಅಕ್ರಮದ ವಿರುದ್ಧ ಆಗಿರ್ಬೋದು, ಬೇರೆ ಯಾವುದರ ವಿರುದ್ಧ ಕೂಡ ನಾನು ಮಾತಾಡಲ್ಲ, ಒಂದು ಧ್ವನಿ ಎತ್ತಲ್ಲ. ಅಂಡ್ ಯಾವುದನ್ನು ಕೂಡ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ನಿಲ್ಸ್ಬಿಡ್ತೀನಿ. ಯಾಕೆ ಅಂದ್ರೆ ಅಷ್ಟು ಜೆನ್ಯೂನ್ ಆಗಿ ಕ್ಲಿಯರ್ ಆಗಿ ಪ್ರತಿಯೊಬ್ಬರ ಪರವಾಗಿ ನನ್ನ ಒಂದು ಧ್ವನಿ ಇದೆ. ಅಂಡ್ ಈವನ್ ನಾನು ಕೂಡ ಅದರಲ್ಲಿ ಅನ್ಯಾಯಕ್ಕೆ ಒಳಪಟ್ಟವನೇ. ಹಂಗಾಗಿ ನನ್ನ ಒಂದು ಏನಿದೆ ಆ ಒಂದು ಅನ್ಯಾಯಕ್ಕೆ ನಾನು ಪ್ರಾಮಾಣಿಕವಾಗಿ ನ್ಯಾಯ ಪಡಿಬೇಕು. ಅಂಡ್ ನನ್ನಂತೆ ಅನ್ಯಾಯಕ್ಕೆ ಒಳಪಟ್ಟ ಎಲ್ಲರ ಧ್ವನಿ ಆಗ್ಬೇಕು ಅನ್ನುವಂಥ ಒಂದು ಒಳ್ಳೆ ನಿರ್ಧಾರದಿಂದ ಮಾತ್ರ ಇದಕ್ಕೆ ಬಂದಿದ್ದೀನಿ. ಅಂಡ್ ಅದಷ್ಟು ಸುಲಭ ಅಲ್ಲ. ಅದರಿಂದ ಎಷ್ಟು ಪ್ರೆಷರ್ ಇರುತ್ತೆ, ಯಾವ್ಯಾವ ರೀತಿ ನಮ್ಮ ಮೇಲೆ ಒತ್ತಡ ತರ್ತಾರೆ, ಏನೇ ಮಾತಾಡಿದ್ರು ಕೂಡ ಅದನ್ನ ಒಂದು ಸಣ್ಣ ಪೋಸ್ಟ್ ಕೂಡ ಯಾವ ರೀತಿ ಆದಂತ ಪ್ರಭಾವವನ್ನು ನಮ್ಮ ಜೀವನದ ಮೇಲೆ ಬೀರುತ್ತೆ ಅನ್ನೋಂತ ನಾನು ಅನುಭವಿಸಿದ್ದೀನಿ ಆಲ್ರೆಡಿ. ಒಂದು ಸಣ್ಣ ಪೋಸ್ಟ್ ಅಂತದ್ರಲ್ಲಿ ಈ ರೀತಿಯಾದಂತ ವಿಷಯಗಳ ಬಗ್ಗೆ ಮಾತಾಡಬೇಕು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಅಂದ್ರೆ ಅದಕ್ಕೆ ಬೇರೆ ರೀತಿಯಾದಂತ ಒಂದು ಧೈರ್ಯ ಬೇಕಾಗುತ್ತೆ. ಸುಖ ಸುಮ್ಮನೆ ವಿಷಯಗಳಿಲ್ಲದೆ, ನನ್ನ ಹಿಂದೆ ಆ ಬೆಂಬಲ ಇಲ್ಲದೆ, ನನ್ನ ಹಿಂದೆ ಆ ರೀತಿ ವ್ಯಕ್ತಿಗಳಿಲ್ಲದೆ ನಾನು ಮಾತಾಡೋಕ್ಕಾಗಲ್ಲ. ಅಂಡ್ ಈ ಒಂದು ವಿಷಯದಲ್ಲಿ ನಾವು ಇದಕ್ಕೆ ತಾರ್ಕಿಕ ಅಂತ್ಯವನ್ನ ಆಡಲಿಲ್ಲ ಅಂತಂದ್ರೆ ಮುಂಬರುವ ಈಗೇನು ಹೇಳ್ತಾ ಇದ್ದಾರೆ KS 400 ನೋಟಿಫಿಕೇಶನ್ ಮಾಡ್ತೀವಿ, SDFA ಮಾಡ್ತೀವಿ, ಅದನ್ನು ನುಂಗಿ ನೀರು ಕುಡಿತಾರೆ. ಸೊ ಅದಕ್ಕೆ ಈಗಲೇ ನಾವು ಜಾಗೃತರಾಗಬೇಕು ಒಂದು ನಿಟ್ಟಿನಲ್ಲಿ ಫಸ್ಟ್ ಡೇನೆ ನಾನು ಇದ್ರ ಬಗ್ಗೆ ತಿಳಿಸ್ತೇನೆ ನಿಮ್ಗೆ. ಈ ಯಾವ ಮೀಡಿಯಾಗಳಲ್ಲಿ ಎಲ್ಲಿ ಹೋಗಿ ಸರ್ಚ್ ಮಾಡಿದ್ರು ಫಸ್ಟ್ ನಾನು ಈ ವಿಷಯದ ಬಗ್ಗೆ KS ಬಗ್ಗೆ ಧ್ವನಿ ಎತ್ತಿದ್ದು ಯಾರು ಅಂದ್ರೆ ನಾನೇ. ಯಾವಾಗ ನನಗೆ ಈ ವಿಷಯದ ಬಗ್ಗೆ ತಿಳಿಸಿದ್ರು, ಸೀರಿಯಲ್ ನಂಬರ್ ಸೆಲೆಕ್ಷನ್ ಅಂಡ್ ಎಲ್ಲವೂ ಕೂಡ ಮಾಹಿತಿ ಸಿಕ್ತು, ಅವತ್ತೇ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದೆ. ಅವತ್ತೇ ಇದ್ರ ಬಗ್ಗೆ ಧ್ವನಿ ಎತ್ತಿದೆ. ಇಲ್ಲಾಂದ್ರೆ ನಾನು ಸುಮ್ಮನೆ ಆಗ್ಬೋದಿತ್ತಲ್ಲ. ನನಗೆ ಯಾಕೆ ರಿಸ್ಕ್ ತಗೊಳ್ಳಿ. ಎಷ್ಟೋ ಜನ ಹೇಳಿದ್ರು ನನಗೆ, ಯಾಕೆ ಅದ್ರ ಬಗ್ಗೆ ಮಾತಾಡ್ತೀರಾ, ಹೋಗ್ಲಿ ಬಿಡಿ. ಎಷ್ಟೋ ಜನರ ಟೀಕೆ ಟಿಪ್ಪಣಿಗಳನ್ನ ಎದುರಿಸಿದ್ದೀನಿ. ಹಿಂದಿನ KS ಎಕ್ಸಾಮ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಎಲ್ಲವನ್ನ ಕೂಡ ಸಹಿಸಿಕೊಂಡೇ ಮುನ್ನುಗ್ತಾ ಇರೋದು. ಸೊ ಅದಕ್ಕೆ ಯಾವುದಕ್ಕೂ ಕೂಡ ಎದುರುವಂತ ಜಾಯಮಾನ ನಂದು ಅಲ್ವೇ ಅಲ್ಲ, ಹೆದರುವಂತದ್ದು ಅಲ್ಲ, ಕಾಂಪ್ರಮೈಸ್ ಆಗುವಂದಂಗೆಲ್ಲ ಹಾಗಂಗಿದ್ರೆ ಇಷ್ಟೊತ್ತಿಗೆ ನಾನು ಇನೋವಾ ಕೃಷ್ಣ ಕಾರಲ್ಲಿ ಓಡಾಡ್ತಿದ್ದೆ, ನಡ್ಕೊಂಡು ಓಡಾಡೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಸೊ ಅಂತ ಒಂದು ವಿಚಾರದಲ್ಲಿ ಮಾತಾಡುವಾಗ ನಿಮ್ಮ ಮಾತುಗಳು ಯಾವ ರೀತಿ ಇರ್ಬೇಕು. ಯಾಕೆ ಅಂತಂದ್ರೆ ನಾವೆಲ್ಲ ಇವತ್ತು ಹಿಂಗಿದೀವಿ, ಏನೂ ಮಾಡಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಅವರು ರಾಜಾರೋಷವಾಗಿ ಅಕ್ರಮಗಳನ್ನ ಎಸಗ್ತಾ ಇರೋದು.
ಈ ಅಭ್ಯರ್ಥಿಗಳ ಕೈಲಿ ಏನೂ ಆಗಲ್ಲ, ಏನ್ ಮಾಡ್ತಾರೆ, ಏನ್ ಕೋರ್ಟಿಗೆ ಬರ್ತಾರೆ, ಏನ್ ಫೈಟ್ ಮಾಡ್ತಾರ, ಏನ್ ಮಾಡ್ತಾರೆ, ಏನ್ ಮಾಡಿದ್ರು ಇಡೀ ವ್ಯವಸ್ಥೆನೇ ನಮ್ಮ ಕೈಲಿದೆ, ಸರ್ಕಾರನೇ ನಮ್ಗೆ ಸಪೋರ್ಟ್ ಇದೆ ಅನ್ನುವಂಥ ಬಂಡ ಧೈರ್ಯ ಅವ್ರ ಹತ್ರ ಇದೆ. ಸರ್ಕಾರವೇ ಅವರ ಪರ ನಿಂತಿದೆ. ಅದೆಷ್ಟೋ ಜನ ಅಧಿಕಾರಿಗಳು ಅವ್ರ ಪರ ಇದ್ದಾರೆ, ಪ್ರಭಾವಿಗಳು ಪಕ್ಷಾತೀತವಾಗಿ ನಿಂತಿದ್ದಾರೆ ಈ ವಿಷಯದಲ್ಲಿ. ಪ್ರತಿ ಪಕ್ಷದಲ್ಲೂ ಇಷ್ಟಿಷ್ಟು ಜನಕ್ಕೆ ಇಷ್ಟಿಷ್ಟು ಪೋಸ್ಟ್ಗಳಂತೇಳಿ ಹಂಚಿಕೆ ಆಗಿದೆ. ಪ್ರತಿಯೊಬ್ಬ ಪಕ್ಷಾತೀತವಾಗಿ ನಾಯಕರು ಇದರಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಅವರೆಲ್ಲರ ವಿರುದ್ಧವಾಗಿ ಮಾತಾಡಬೇಕು, ಅವರೆಲ್ಲರ ಮಾಡ್ತಾರೋ ಅಕ್ರಮದ ವಿರುದ್ಧ ನಿಂತ್ಕೊಳ್ಬೇಕು ಅಂದ್ರೆ ಅದಕ್ಕೆ ಯಾವ ರೀತಿಯಾದಂಥ ಧೈರ್ಯ ಬೇಕು ಅಂತ ನೀವೇ ಯೋಚಿಸಿ. ಅಂಡ್ ಮೀಡಿಯಾದಲ್ಲಿ ನಾನು 100 ಮಾತು ಹೇಳ್ಬೋದು, ಬೇರೆ ರೀತಿಯ, ಬಟ್ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡ್ತಾ ಇರೋ ವರ್ಕ್ ಇದೆಯಲ್ಲ, ಅದಕ್ಕಾಗಿ ಪಡ್ತಾ ಇರೋ ಶ್ರಮ, ಅಲ್ಲಿ ಹೋದಾಗೆಲ್ಲ ಯಾವ್ಯಾವ ರೀತಿ ಆಯ್ತು, ಘಟನೆಗಳನ್ನ ಎದುರಿಸಿದ್ವಿ, ಅದೆಲ್ಲವನ್ನ ಕೂಡ ನಾವು ಹಂಚ್ಕೊಳ್ಬಹುದು. ಅಂಡ್ ಬಟ್ ಅದರ ಬಗ್ಗೆ ಅಲ್ಲಿ ಹೋಗುವಂತ ಸಮಯದಲ್ಲಿ ನಾವು ತರುವಂತ ಧೈರ್ಯ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸೊ ಇಲ್ಲಿ ಒಂದಿಷ್ಟು ಜನ ಕೂತ್ಕೊಂಡು ಎಲ್ಲೋ ಹೇಳುವಂತ ವಿಷಯದಲ್ಲೂ ಯಾರು ಮುಖ್ಯ ವೇದಿಕೆಯಲ್ಲಿ ನಿಂತ್ಕೊಂಡು ಈ ಒಂದು ವಿಷಯ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ಇವತ್ತು ಅಟ್ಲೀಸ್ಟ್ KS ಆಗಿರ್ಬೋದು, ಬೇರೆ ಯಾವುದೋ ಒಂದು ಎಕ್ಸಾಮ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಅಲರ್ಟ್ ಆಗ್ತಾರೆ ಆಸ್ಪಿರೆಂಟ್ಸ್, ಅದ್ರ ಬಗ್ಗೆ ಅವೇರ್ನೆಸ್ ಇದೆ ಅಂತಂದ್ರೆ ಅದಕ್ಕೆ ವಿದ್ಯಾರ್ಥಿ ಸಂಘಟನೆಗಳು, ಅದ್ರ ನಾಯಕರು ಎಲ್ಲರೂ ಕೂಡ ಕಾರಣರಾಗಿದ್ದಾರೆ. ಸುಖ ಸುಮ್ಮನೆ ಇದು ಇಲ್ಲಿವರೆಗೂ ಬಂದಂಥದ್ದಲ್ಲ. ಈ ಹಿಂದಿನ ನೀವು ನೋಡಿದಿರ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ಯಾವ್ದಾದ್ರು ಅಕ್ರಮ ಆದ್ರೂ ಕೂಡ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂರ್ತಿದ್ರು, ಯಾರು ಮಾತಾಡಕ್ಕೆ ಹೋಗ್ತಿರ್ಲಿಲ್ಲ. ಎಷ್ಟೋ ಪೋಸ್ಟ್ಗಳನ್ನ ಇವರೆಲ್ಲ ಹರಾಜು ಹಾಕಿ ಮಾರ್ಕೊಂಡು ಎಲ್ಲ ಆಗೋಗಿತ್ತು ಅಂತಂದ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಇವರು ವಿರುದ್ಧವಾಗಿ ನಿಂತಂತವ್ರು. ಈ ಹಿಂದೆ ಆನ್ಸರ್ ಶೀಟ್ಗಳನ್ನ ಸುಟ್ಟು ಹಾಕಿ, OMR ಸುಟ್ಟು ಹಾಕಿ ಇನ್ನು ಬಿಡ್ತಾರ. ಸಾಮಾನ್ಯರ ವಿರುದ್ಧ ಇವರು ಹೋರಾಟ ಯಾವ ರೀತಿ ಇರುತ್ತೆ ಗೊತ್ತಾ, ಅದು ವಿಪರೀತವಾದಂಥದ್ದು. ಅಂಡ್ ಇಲ್ಲಿ ಹಣ ಕೊಟ್ಟವ್ರು ಯಾರು ಕೂಡ ಬಡವರಲ್ಲ, ದೊಡ್ಡ ದೊಡ್ಡ ಪ್ರಭಾವಿಗಳ ಮಕ್ಕಳು ಅವರೆಲ್ಲ. ಅವ್ರ ಹತ್ರ ಇರುವಂತದ್ದು ಎಲ್ಲಾ ರೀತಿ ಮನಿ ಅಂಡ್ ಮಜಲ್ ಎಲ್ಲ ಪವರ್ ಇದೆ. ಸೊ ಅದಕ್ಕೆ ಇಂಥ ವಿಷಯದಲ್ಲಿ ತುಂಬಾ ಸೂಕ್ಷ್ಮವಾದ ಹೆಜ್ಜೆಗಳನ್ನು ಇಡಬೇಕು ಅನ್ನುವಂಥದ್ದು ನಮ್ಮ ಒಂದು ಇಚ್ಛೆ. ಹಾಗಾಗಿ ನಾ ಇದ್ರ ಬಗ್ಗೆ ತುಂಬಾ ಕೂಲಂಕುಷವಾಗಿ ಚರ್ಚೆ ಮಾಡಿ ಮಾತ್ರ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದಲ್ಲ. ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಲೈಫ್ ಇದೆ, ಪ್ರತಿಯೊಬ್ಬರಿಗೂ ಒಂದು ಫ್ಯಾಮಿಲಿ ಎಲ್ಲವೂ ಕೂಡ ಇರುತ್ತೆ. ಏಕಾಏಕಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಂಚೆ 100 ಬಾರಿ ನಾವು ಯೋಚಿಸ್ಬೇಕಾಗುತ್ತೆ. ಸೊ ಅದನ್ನ ಯೋಚಿಸಿ ಮುನ್ನಡಿಬೇಕಾಗುತ್ತೆ. ಏಕಾಏಕಿ ನೀವು ಹೇಳೋ ರೀತಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನೋ ಮಾಡಕ್ಕಾಗಲ್ಲ. ಇದು ಒಂದು ವ್ಯವಸ್ಥೆಯ ನಡುವೆ ಒಂದು ದೊಡ್ಡ ಬೃಹತ್ ಭ್ರಷ್ಟರ ಕೂಟದ ಒಂದು ವ್ಯವಸ್ಥೆ ವಿರುದ್ಧ ಇರುವಂತ ಹೋರಾಟ. ಇದು ಅಸಾಮಾನ್ಯವಾದಂತ ರೀತಿಯಾದಂತ ಒಂದು ಬೆಳವಣಿಗೆ. ಯಾಕೆ ಅಂದ್ರೆ ಅಲ್ಲಿರುವಂತ ಯಾರು ಕೂಡ ನಾರ್ಮಲ್ ಅಲ್ಲ. ಅವ್ರು ಏನ್ ಮಾಡಿ ಯಾವ ಕ್ಷಣ ಏನ್ ಮಾಡೋಕ್ಕೂ ಕೂಡ ರೆಡಿ ಇರುವಂತವ್ರು. ಆ ರೀತಿ ಇದೆ ಈಗ ಪರಿಸ್ಥಿತಿ. ಹಂಗಾಗಿ ಯಾಕೆ ಅವ್ರಿಗಷ್ಟು ಧೈರ್ಯ ಅಂದ್ರೆ, ಪ್ರತಿಯೊಂದು ವ್ಯವಸ್ಥೆಯನ್ನ, ಪ್ರತಿಯೊಬ್ಬ ವ್ಯಕ್ತಿಯನ್ನ ಕೂಡ ಅವ್ರು ತಮ್ಮತ್ತ ಸೆಳೆದುಕೊಳ್ಳುವಂತ ತಮ್ಮ ಕಾರ್ಯತಂತ್ರಗಳನ್ನ ಯಾವ ರೀತಿ ಮಾಡ್ಬೇಕು ಮಾಡುವಂತವರೇ ಇದಾರಲ್ಲಿ. ಅದಕ್ಕೆ ಸಾಕ್ಷಿಗಳ ವಿಚಾರ ಆಗಿರ್ಬೋದು, ಬೇರೆ ಏನೇ ಇರ್ಬೋದು, ತುಂಬಾ ಮಹತ್ವವಾಗಿ ನಾನು ಕೂಡ ಅವ್ರ ಬಗ್ಗೆ ಮನವಿಯನ್ನ ಮಾಡ್ಕೊಂಡು ಅವ್ರ ಹತ್ರ ಎಲ್ಲ ಈ ವಿಷಯದ ಬಗ್ಗೆ ಯಾರ್ಯಾರಿಗೆ ಏನೇನ್ ಮಾಡ್ಬೇಕು, ಅವರು ಯಾವ ರೀತಿಯಾಗಿ ಅವರು ಹೋರಾಟ ಮಾಡ್ಬೋದು, ಎಲ್ಲವೂ ಕೂಡ ಬೆಂಬಲವಾಗಿದ್ದೀವಿ. ಯಾಕೆ ಅಂತಂದ್ರೆ ಇವತ್ತು ನಾವು ಇದನ್ನ ಸುಮ್ಮನಾದ್ವಿ ಅಂತಂದ್ರೆ ನಾಳೆ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಅವ್ರು ಅದನ್ನ ಮಾಡಕ್ ಶುರು ಮಾಡ್ತಾರೆ. ಪ್ರಶ್ನೆ ಮಾಡೋರು ಇಲ್ಲ ಅಂದಷ್ಟು ಅವ್ರು ಪ್ರಶ್ನಾತೀತರಾಗಿ ಉಳ್ಕೊಂಡ್ಬಿಡ್ತಾರೆ. ಅದಾಗಬಾರ್ದು. ಈ ಮುಂದಿನ ದಿನಗಳಲ್ಲಿ ನೀವು ಅಷ್ಟೇ, ಇವತ್ತು ನಾವು ಬಿಡಿ ನಮ್ದು ಯಾರ್ದೋ ಒಂದಿಷ್ಟು ಏಜ್ ಲಿಮಿಟ್ ಮುಗೀತು, ಎಕ್ಸಾಮ್ ಬರ್ದ್ವಿ, ಆಗಿಲ್ಲ ಬಿಟ್ಟು ಹೋದ್ವಿ. ಮುಂಬರುವ ಪೀಳಿಗೆಗಾದ್ರೂ ಇದು ಪಾರದರ್ಶಕತೆ ಅನ್ನೋದು ಇರಬೇಕಲ್ಲ. ಸೊ ಅದಕ್ಕಾಗಾದ್ರೂ ನಾವು ಧ್ವನಿ ಎತ್ತಬೇಕು. ನೋಡೋಣ, ಇಷ್ಟು ಕ್ಲಾರಿಟಿ ನಿಮ್ಗೆ ಓಕೆ ಅಂತ ಅನ್ಕೊಳ್ತೀನಿ. ನೀವು ಇದಕ್ಕೆ ಸಂಬಂಧಪಟ್ಟ ಏನೇ ಕ್ಲಾರಿಟಿ ಇದ್ರು ಕಮೆಂಟ್ ಮಾಡಿ, ಅಥವಾ ನನ್ನ ವಾಟ್ಸಪ್ ನಂಬರ್, ನನ್ನ ಚಾನಲ್ ಬೈ ಏನೇ ಕ್ಲಾರಿಟಿ ಬೇಕಿದ್ರು ತಿಳಿಸ್ಕೊಡ್ತೀನಿ. ಅದರಲ್ಲಿ ಮುಚ್ಚುಮರೆ ಅನ್ನುವಂಥದ್ದು ಏನೂ ಇಲ್ಲ. ಯಾಕೆ ಅಂತಂದ್ರೆ ನಾನು ನಿಮ್ಮಂತೆ ನಿಮ್ಮೊಳಗೊಬ್ಬ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸ್ಪಷ್ಟವಾದ ನಿಲುವನ್ನ ಅಂಡ್ ಪ್ರಾಮಾಣಿಕವಾದಂತ ವಿಚಾರವನ್ನು ನಾನು ನನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡಿದ್ದೀನಿ. ಧನ್ಯವಾದಗಳು.